ಶ್ರೀಮದ್ಭಾಗವತ ಮಹಾಪುರಾಣೇ ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದ. ವಾಮನನಾಗಿ ಭಗವಂತ ಬಲಿಯ ಮನೆ ಮುಂದೆ ಬಂದು ಬೇಡಲಿಕ್ಕೆ ಬಂದ. ದೇವರ ಕಾರುಣ್ಯ ತುಂಬ ದೊಡ್ಡದು. ಸರ್ವೋತ್ತಮನಾದ ಸರ್ವೇಶ್ವರನಾದ ದೇವರು ಎಲ್ಲವೂ ತನ್ನದೇ, ಬೇಡೋದೇನು. ಆದರೂ ಬಲಿಯ ಭಕ್ತಿಗೆ ಮೆಚ್ಚಿ ದೇವರು ಅಲ್ಲಿಗೆ ಬಂದಾಗ ಬಲಿಚಕ್ರವರ್ತಿ ಸ್ವಾಗತವನ್ನು ಮಾಡಿ ಅವನ ಪಾದವನ್ನು ತೊಳೆದು ತಲೆ ಮೇಲೆ ಹಾಕಿಕೊಂಡು ಏನು ಬೇಕೋ ಕೇಳು ಎಲ್ಲವನ್ನು ಕೊಡ್ತೇನೆ ಎಂದಾಗ ಭಗವಂತ ಅಂದ, ನಿನ್ನ ಮಾತು ಬಹಳ ಚೆನ್ನಾಗಿದೆ. ವಚಸ್ತವೈತಜ್ಜನದೇವ ಸೂನೃತಂ ಕುಲೋಚಿತಂ ಧರ್ಮಯುತಂ ಯಶಸ್ಕರಂ ಯಸ್ಯ ಪ್ರಮಾಣಂ ಭೃಗವಃ ಸಾಂಪರಾಯೇ ಪಿತಾಮಹ ಕುಲವೃದ್ಧ ಪ್ರಶಾಂತಃ. ನಿಮ್ಮ ಕುಲದಲ್ಲಿ ಎಲ್ಲರೂ ದಾನಿಗಳೇ. ನಿಮ್ಮ ತಾತ ಪ್ರಹ್ಲಾದರಾಜರು, ನಿಮ್ಮಪ್ಪ ವಿರೋಚನ ದೈತ್ಯನೇ, ಆದರೂ ಪ್ರಾಣದಾನವನ್ನೇ ಮಾಡಲಿಕ್ಕೆ ತಯಾರಿದ್ದ. ಇನ್ನು ನಿಮ್ಮ ಮುತ್ತಾತಂದರು ಹಿರಣ್ಯಾಕ್ಷ, ಹಿರಣ್ಯಕಶ್ಯಪು ಮಹಾಸಮರ್ಥರು. ನಿಮ್ಮ ವಂಶದ ಒಂದು ವಿಶೇಷ ಅಂದರೆ ಸಣ್ಣ ಪುಟ್ಟವರು ಬಗ್ಗೋದೇ ಇಲ್ಲ, ದೇವರೇ ಬರಬೇಕು. ನಿಮ್ಮ ವಂಶದ ಸಲುವಾಗಿ 3 ಅವತಾರ, ಒಂದು ವರಾಹ, ಇನ್ನೊಂದು ನಾರಸಿಂಹ, ಮತ್ತೊಂದು ವಾಮನ. ನಿಮ್ಮನ್ನು ಬಗ್ಸೋದೇ ದೇವರು ಅಂತ. ನನಗೇನು ಬೇಡ, 3 ಪಾದ ಭೂಮಿ ಕೊಡು, 1 ಗಂಟೆ ಹೊಗಳು ಇದಾ ಕೇಳೋದು. ಅಹೋ ಬ್ರಾಹ್ಮಣದಾಯಾದ ವಾಚಸ್ತೆ ಅವೃದ್ಧ ಸಮ್ಮತ ತ್ವಂಬಾಲೋ ಬಾಲಿಶಮತಿ ಸ್ವಾರ್ಥಂ ಪ್ರತ್ಯಬುಧೋಯತ. ನಾನು ನೋಡಲಿಕ್ಕೆ ನಿನ್ನನ್ನು ಸಣ್ಣವನು ಅಂದ್ಕೊಂಡಿದ್ದೆ, ನಿನ್ನ ಬುದ್ಧಿಯೂ ಸಣ್ಣದೆ. ಬಾಲಿಶಮತಿ ಅಂದರೆ ಮೂರ್ಖ ಅಂತ. ದೇವರನ್ನು ನಾನೋ ನೀನೋ ತೋರಿಸ್ತೇನೆ ಮಗನೇ. ದೇವರನ್ನು ಮೂರ್ಖ ಅಂದ್ರೆ ಬಿಡ್ತಾನೆ. ಸತ್ಯಧರ್ಮರು ಅದೇ ಅಂದರು, ನಿರಪರಾಧಿಯಾದ ಬಲಿಯನ್ನು ಯಾಕೆ ತುಳಿದ ಅಂತಿರಲ್ಲ, ಇದೇ ಅಪರಾಧ. ಸರ್ವಜ್ಞನಾದ ದೇವರನ್ನು ವಿರುದ್ಧವಾಗಿ ಉಪಾಸನೆ ಮಾಡಿದರೆ ಮೂರ್ಖನನ್ನು ಮೂರ್ಖ ಅಂದರೆ ಬೇಜಾರು ಪಟ್ಕೋತಾನ್ರಿ, ನಾವೇನು ಅಷ್ಟು ಮೂರ್ಖರಲ್ಲ ಅಂತ. ಅಂಥದ್ದು ಸರ್ವಜ್ಞನಾದ ಸರ್ವೋತ್ತಮನಾದ ದೇವರನ್ನು ಈ ಮಾತಂದು ಅವನಂದ, ನಾನು ಬೇಕಾದ್ದು ಕೊಡ್ತೀನಿ, ನನ್ನನ್ನು ಜೀವನದಲ್ಲಿ ಬೇಡಿದವನು ಇನ್ಯಾರನ್ನು ಬೇಡಬಾರ್ದು. ಅದಕ್ಕೆ ಬಲಿಯಿಂದ ಕೊಡೋನಿಗೆ 1000 ಇರ್ಬೋದು, ತಗೋಮೋನಿಗೊಂದು ಯೋಗ್ಯತೆ ಬೇಕು. ಅದರಲ್ಲೂ ಬ್ರಾಹ್ಮಣನಿಗೆ ಮುಖ್ಯವಾಗಿ ಬೇಕಾಗಿರೋದು ಎದೃಚ್ಛಾ ಲಾಭ ತುಷ್ಟಿ ಅಂತ. ದೇವರೇನು ಕೊಡ್ತಾನೋ ಅದರಲ್ಲಿ ತೃಪ್ತನಾಗಿರಬೇಕು. ಅತಿಯಾಗಿ ಕೊಡ್ತಾರೆ ಅಂತ ತೊಗೊಂಡ್ರೆ ಜಾಗ ಒಂದು ಬೇಕು ಮನೆಯಲ್ಲಿ, ಅದು ದಕ್ಕಿಸ್ಕೊಳ್ಲಿಕ್ಕೆ ಆಗಬೇಕಲ್ಲ. ನಮ್ಮ ಮಾವಂದಿರನ್ನೋರು ಖೇಡ ಕೃಷ್ಣಾಚಾರ್ಯ ಈ ಪ್ರಸಂಗದಲ್ಲಿ ಅನೇಕ ಕೆಲವು ಹಾಸ್ಯ ಚಟಾಕಿಗಳನ್ನು ಹೇಳೋರು. ಸರ್ಕಸ್ ಕಂಪನಿ ಇಟ್ಟಿದ್ದ, ಅವನು ಪಾಪರ ಎದ್ದೋಯ್ತು. ಒಬ್ಬ ಆಚಾರನ ಕರೆದು 2 ಆನೆಗೆ ದಾನ ಮಾಡಿಬಿಟ್ಟಂತ. ಇವ್ರ ಮನೇಲಿ ಸೈಕಲ್ ನಿಲ್ಲಿಸ್ಕೊಂಬಕ್ಕೆ ಜಾಗ ಇಲ್ಲ, ಆನೆ ಕೊಟ್ಟರೆ ಗತಿ ಏನು, ಕೊಟ್ಟ್ಯಾರೆ ಅಂತ ಇವನು ಬಂದ. ಹೀಗೆಲ್ಲ ಏನೇನೋ ಕೊಡ್ತಾರೆ ಅಂತ ತಗೊಳ್ಳೋದಲ್ಲಪ್ಪ. ಬ್ರಾಹ್ಮಣನಿಗೆ ಎದೃಚ್ಛಾ ಲಾಭತುಷ್ಟಸ್ಯ ತೇಜೋ ವಿಪ್ರಸ್ಯ ವರ್ಧತೆ ನಿತ್ಯ ಶುಭಕುತಿಯೊಳಚ್ಚುತನಂಗ್ರೆಗಳರ್ಚಿಸಿ ಮೆಚ್ಚಿಸುತ್ತೆಚ್ಚರದಿ ತುಚ್ಛ ವಿಷಯಗಳ ನಿಚ್ಚಿಸದಲೆ ಎದೃಚ್ಛಾ ಲಾಭದಿಂ ಪ್ರೋಚ್ಚನಾಗುವುದೇ ಫಲವಿದು ಬಾಳದುದಕ್ಕೆ. ಇದು ಎಲ್ಲರಿಗೂ, ಬರೀ ಬಲಿಗಲ್ಲ. ದೇವರು ಕೊಟ್ಟಿದ್ದರಲ್ಲಿ ನೀನು ಸಂತೋಷದಿಂದ ಇದ್ದರೆ ಅದಕ್ಕಿನ್ನ ಜೀವನದಲ್ಲಿ ಸಾಧನೆ ಇನ್ಯಾವುದೂ ಅಲ್ಲಂತ. ಆಗ ಎಲ್ಲ ಮಾಸವೂ ಅಧಿಕ ಮಾಸವೇ ಸಂತೋಷದಿಂದ ಇದ್ದರೆ. ಈ ಮಾತನ್ನು ಹೇಳೋ ಕಾಲಕ್ಕೆ ನಾನು ಕೊಡ್ತೇನೆ, ನಿಂಗೇನು ಬೇಕೋ ಅದನ್ನೇ ಕೊಡ್ತೇನೆ, ಸರಿ. ಅಷ್ಟೊತ್ತಿಗೆ ಶುಕ್ರಾಚಾರ್ಯರಿಗೆ ಶಂಖಚಕ್ರ ಗದಾಪದ್ಮಧಾರಿಯಾಗಿ ದೇವರು ತನ್ನನ್ನು ತೋರಿಸ್ಕೊಂಡ. ತಕ್ಷಣ ಅವರಂದರು, ಏಷ ವೈರೋಚನೆ ಸಾಕ್ಷಾತ್ ಭಗವಾನ್ ವಿಷ್ಣುರವ್ಯಯ ಕಶ್ಯಪಾದದಿತೇರ್ಜಾತೋ ದೇವಾನಾಂ ಕಾರ್ಯಸಾಧಕ. ನೀನು ವೈರೋಚನ ಅನ್ನೋದು ಮರಿಬೇಡ. ಏನು ವೈರೋಚನ? ಹೇತುಗರ್ಭ ವಿಶೇಷಣ ಅಂತ. ನೀನು ವಿರೋಚನನ ಮಗ, ನಿಮ್ಮಪ್ಪ ದೈತ್ಯ ಅನ್ನೋದು ಮರಿಬೇಡ. ಇಲ್ಲಿ ಮುಂದೊಂದು ಅವನೊಂದು ಮಾತಂತಾನೆ ಬಲಿ, ಸ್ವಾಮಿ ನನ್ನನ್ನು ವೈರೋಚನ ಅನ್ಬೇಡ್ರಿ, ಪ್ರಾಹ್ಲಾದಿ ಅನ್ರಿ ಅಂತ. ಸಾಮಾನ್ಯ ಪ್ರಾಹ್ಲಾದಿ ಅಂದರೆ ದೂರಾನ್ವಯ ಅಂತ. ನಿಮ್ಮಪ್ಪನ ಹೆಸರು ಹೇಳು ಅಂದರು. ಅವನು ತಾತಂದು ಹೇಳ್ದ. ಲೋ ನಿಮ್ಮಪ್ಪಂದು ಹೇಳೋ, ಇಲ್ಲ ತಾತಂದೇ ಹೇಳ್ತೀನಿ. ಪ್ರಹ್ಲಾದಿ ಯಾಕೆ ಹೇಳ್ತಾ ಇದ್ದೆ? ಅಪ್ಪನ ಹೆಸರು ಬಿಟ್ಟು
ನನ್ನ ತಾತನಿಗೂ ನನಗೂ ಒಂದು ಸಾಮ್ಯ ಇದೆ. ನನ್ನ ತಾತನನ್ನು ಉದ್ಧಾರ ಮಾಡಲಿಕ್ಕೆ ಬಂದ ಆ ನರಸಿಂಹನೇ ನನ್ನನ್ನು ಉದ್ಧಾರ ಮಾಡಲಿಕ್ಕೆ ವಾಮನನಾಗಿ ಬಂದ್ಯಾನೆ. ಈಗ ನಮ್ಮ ಅಪ್ಪನ ಹೆಸರು ತೆಗಿಬೇಡಿ, ಎಲ್ಲೆಲ್ಲಿ ಏನೇನು ಹೇಳಬೇಕೋ ಅದನ್ನು ಹೇಳಬೇಕು. ಸ್ವಾಮಿಗಳ ಹತ್ರ ಬಂದಾಗ ಸ್ವಾಮಿಗಳು ಯಾರು ಅಂತ ಕೇಳ್ತಾರೆ. ನಮ್ಮ ಹಿರಿಯರು ತಾತನೋ ಮುತ್ತಾತನೋ ದೊಡ್ಡ ವಿದ್ವಾಂಸರಾಗಿದ್ದು ಮಠದಲ್ಲಿ ಕೆಲಸ ಮಾಡಿದರೆ ನಮ್ಮ ಅಪ್ಪ ಅಷ್ಟು ಮಾಡಿಲ್ಲ ಅಂದರೆ ಅವ್ರ ಹೆಸರು ಹೇಳಬಾರ್ದು. ನಮ್ಮ ತಾತ ಇಂಥ, ಓ ಅವ್ರ ಮೊಮ್ಮಗನ, ಹಾಂ. ಅದು ಬಿಟ್ಟು ಸ್ವಾಮಿಗಳು ಯಾರು ನೀವು ಅಂದರೆ, ಬಿಡಿ ನಾವು ಮಾಡೋ ಕೆಲಸ ನಿಮ್ಗೆ ಹೇಳಿದ್ರೂ ಗೊತ್ತಾಗಲ್ಲ ಅಂತ, ಹೀಗೆಲ್ಲ ಹುಚ್ಚುಚ್ಚಾಡಬಾರ್ದು. ನಮ್ಮ ತಾತನಲ್ಲಿ ನನ್ನಲ್ಲಿ ಒಂದು ಸಾಮ್ಯ ಇದೆ. ದೂರಾನ್ವಯ ಆದರೂ ಪ್ರಹ್ಲಾದಿ ಅನ್ರಿ. ಹಾಂ, ಪ್ರಹ್ಲಾದಿನೋ ವೈರೋಚನನೋ ದೇವರೇ ಬಂದ್ಯಾನೆ ಕೊಡಬೇಡ. ದೇವರು ಬಂದ ನನ್ನ ಭಾಗ್ಯ ಅಲ್ಲ. ಕಾಣದ ದೇವರಿಗೆ ತುಪ್ಪ ಹಾಕಿದ್ವಿ, ಅವನೇ ಬಂದಾಗ ಬೇಡ ಅನ್ನೋದ? ಕೊಟ್ಟೇ ಕೊಡ್ತೇನೆ. ಅಲ್ಲೋ ನೀ ಕೊಟ್ಟರೆ ನಿಂಗೆ ಜಾಗ ಇರೋದಿಲ್ಲ. ತ್ರಿಭಿಕ್ರಮೈರಿಮಾನ್ ಲೋಕಾನ್ ವಿಶ್ವಕಾಯ ಕ್ರಮಿಷ್ಯತಿ ಸರ್ವಸ್ವಂ ವಿಷ್ಣವೇ ದತ್ವ ಮೂಢವರ್ತಿಷ್ಯಸೆ ಕಥಂ. ಎಲ್ಲಿರ್ತೆ ನೀನು? ಎರಡು ಪಾದದಿಂದ ಎಲ್ಲ ಹಳದ ಅಂದರೆ ಮೂರನೇ ಪಾದ. ಕೊಡಲಿಕ್ಕೂ ಜಾಗ ಇಲ್ಲ, ಕೊಡೋದು ಹಾಳಾಗಿ ಹೋಗಲಿ, ನೀರ್ಲಿಕ್ಕೆ ಜಾಗ ಇರಲ್ಲ, ಕೊಡಬೇಡ. ಸ್ವಾಮಿ ತಪ್ಪಾಗಲ್ಲ. ಆಹಾ, ಒಂದು ಪ್ರಮಾಣ ಕೊಟ್ಟರು, 5 ಕಡೆ ಸುಳ್ಳು ಹೇಳಬೇಕಂತ. ಹೇಳಬೇಕು ಅಂತಲ್ಲ, ಹೇಳಬಹುದು. ಎಲ್ಲೆಲ್ಲಿ? ವಿಧಾನ ಅಲ್ಲ, ವಿಧಿ ಅಲ್ಲ, ಅದು ಬೇಕಾದ್ರೆ ಹೇಳ್ಬೋದು. ಸ್ತ್ರೀಷು ನರ್ಮೇ ವಿವಾಹೇ ಚ ವೃತ್ಯರ್ಥೆ ಪ್ರಾಣಸಂಕಟೆ ಗೋಬ್ರಾಹ್ಮಣಾರ್ಥೆ ಹಿಂಸಾಯಾಮ್ ನಾನೃತಂ ಸ್ಯಾತ್ ಜುಗುಪ್ಸಿತಂ. ಸ್ತ್ರೀಯರಲ್ಲಿ ಸಣ್ಣ ಪುಟ್ಟ ಸುಳ್ಳನ್ನು ಹೇಳ್ಬೋದು. ಸಂಸಾರ ನಡಿಬೇಕು, ಹೆಂಡತಿಗೂ ಅತ್ತೆಗೂ ಭಿನ್ನಾಭಿಪ್ರಾಯ ಇದ್ದಾಗ ಏನೋ ಒಂದು ಸುಳ್ಳು ಹೇಳಿದ್ರೆ ಅದು ನಡೆಯುತ್ತೆ ಅನ್ನೋದಾದ್ರೆ ಹೇಳಿ, ಏನು ತಲೆ ಹೋಗುವಂಥದ್ದೇನಲ್ಲ. ಹಾಸ್ಯಕ್ಕಾಗಿ ಸುಳ್ಳು ಹೇಳ್ಬೋದಂತೆ. ವಿವಾಹ, ಒಂದು ಮದುವೆ ನಡೆಯುತ್ತೆ ಅನ್ನೋದಾದರೆ ಸುಳ್ಳು ಹೇಳಿ ಮಾಡಿಸ್ಬೋದು. ಆದರೆ ಸಣ್ಣ ಪುಟ್ಟ ಸುಳ್ಳು ಹೇಳಬೇಕಷ್ಟೇ. ಹುಡುಗಂಗೆ ಎಷ್ಟು ಸಂಬಳ? 50,000 ಅಂದಿದ್ದು, ಬರ್ತಾ ಇದ್ದದ್ದು 49,500. ಏನಿದು ಅಂದರೆ 49,500 ಬಂದರೆ ಪರವಾಗಿಲ್ಲ. ಅವ್ನು ಬರ್ತಾ ಇದ್ದೆ 1,500. 15 ಹೋಗಿ 15th ಮಾಡಿಬಿಟ್ರೆ ಗತಿ ಏನು? ಹುಡುಗಂಗೆ ಎಷ್ಟು ಸಂಬಳ? ಯೋಗ್ಯತಾ ಇದೆ. ಯೋಗ್ಯತಾ ಎಲ್ಲರಿಗೂ ಇರತ್ತೆ. ಶಾಸ್ತ್ರದಲ್ಲಂತಾರೆ ಅರಣ್ಯಸ್ಥ ದಂಡಕ್ಕೂ ಘಟಜನಕತ್ವ ಯೋಗ್ಯತಾ ಇದೆ, ಆದರೆ ಅದನ್ನು ಘಟಜನಕ ಅನ್ನೋದಿಲ್ಲ. ಯೋಗ್ಯತಾ ಇದೆ ಅಂದರೆ ಆಗಬೇಕಲ್ಲ. ಸಣ್ಣ ಪುಟ್ಟ ಸುಳ್ಳು ಹೇಳ್ಬೋದು. ವಿವಾಹೇಚ, ಕೆಲಸ ಉಳಿಯುತ್ತೆ ಅಂದರೆ ಸಣ್ಣ ಸುಳ್ಳು ಹೇಳ್ಬೋದು. ಪ್ರಾಣ ಸಂಕಟೆ, ಗೋವಿಗೆ ಬ್ರಾಹ್ಮಣರಿಗೆ ಹಿಂಸೆ ಆದಾಗ ಸುಳ್ಳು ಹೇಳ್ಬೋದು. ನೋಡು, ಬರೋ ದುಡ್ಡನ್ನು 5 ವಿಭಾಗ ಮಾಡಬೇಕು. ಸುಮ್ಮನೆ ಏನೋ ಕೊಡೋದಲ್ಲ. ಧರ್ಮಾಯ ಯಶಸ್ಸೇ ಅರ್ಥಾಯ ಕಾಮಾಯ ಸ್ವಜನಾಯ ಚ ಪಂಚದಾ ವಿಭಜನ್ ವಿತ್ತಂ ಇಹಾಮುತ್ರ ಚ ಮೋದತೆ. ಇದು ಎಲ್ಲರಿಗೂ ಒಂದು ಭಾಗವನ್ನು ಧರ್ಮಕ್ಕೆ ಎತ್ತಿಡಬೇಕಂತ. 500 ರೂಪಾಯಿ ಬಂದರೆ 100 ರೂಪಾಯಿ ಧರ್ಮಕ್ಕೆ. ಅವನಿಗೆ ಸಣ್ಣ ಪುಟ್ಟ ಕೀರ್ತಿ ಬರೋದಾದರೆ ಯಶಸ್ಸೇ, ಅರ್ಥಾಯ ಪ್ರಯೋಜನಕ್ಕಾಗಿ ಅಂದರೆ ಅದನ್ನು ಬೆಳೆಸೋದು ಅಂತ, ಆಪದ್ಧನ ಅಂತ. ಕಾಮಾಯ ಏನೋ ಬಯಕೆಗಳಿದ್ದರೆ ಅದನ್ನು ಈಡೇರಿಸಿಕೊಳ್ಳಲಿಕ್ಕೆ. ಬಂಧು ಬಳಗಕ್ಕೆ ಒಟ್ಟು 5 ವಿಭಾಗ ಮಾಡಬೇಕು. ನೀ ಎಲ್ಲ ಕೊಟ್ಟು ಏನು ಮಾಡ್ತಿ? ಸರ್ವಥಾ ಕೊಡಬೇಡ, ತಪ್ಪು ಆಗತ್ತೆ. ಋಗ್ವೇದದ ಮಾತನ್ನು ಹೇಳೋದು, ನತದ್ದಾನಂ ಪ್ರಶಂಸಂತಿ ಏನ ವೃತ್ತಿರ ವಿಪದ್ಯತೆ ದಾನಂ ಯಜ್ಞಸ್ತಪಕರ್ಮ ಲೋಕವೃತ್ತಿ ಮತೋ ಯತಃ. ದಾನ ಮಾಡ್ತೀವಿ ಅಂಥೇಳಿ ಅದು ಪೂರ್ಣ ಹೋಗೋದಾದರೆ, ಯದ್ಯಪಿ ಕೆಲವೊಂದು ಮಾಡಬೇಕು. ಯಾರದೋ ಮನೆಗೆ ಸ್ವಾಮಿಗಳು ಬಂದಿದ್ದು, ಸ್ವಾಮಿಗಳು ದೊಡ್ಡ ಆಚಾರ್ಯರು ಬಂದಿದ್ದರು. ಅವರು ಕಟ್ಟಿಗೆಯಲ್ಲೇ ಅಡುಗೆ ಮಾಡೋದು. ಈ ಯಜಮಾನಂಗೆ ಗೊತ್ತಿಲ್ಲ. ಯಾರದೋ ಮನೆಗೆ ಬಂದ, ನಮ್ಮ ಮನೆಗೆ ಬಂದ ಆಚಾರು ಕಟ್ಟಿಗೆಯಲ್ಲೇ ಅಡುಗೆ ಮಾಡೋದು. ನಿಮ್ಮ ಮನೆಯಲ್ಲಿ ಗಿಡ ಕಡ್ಕೊಂಡು ಹೋಗ್ತೇನೆ ಅಂದರೆ, ಏನೋ ಮಾವಿನ ಸೊಪ್ಪು ತೊಗೊಂಡು ಹೋಗು. ಮಾವಿನ ಗಿಡನೇ ಕಡ್ಕೊಂಡು ಹೋಗ್ತೀನಿ ಅಂದರೆ, ಕಡ್ಕೊಂಡು ಹೋದರೂ ಅದು ಅಡುಗೆ ಆಗೋದು ಯಾವಾಗ? ಹುಣ್ಣಿಮೆ ಹಚ್ಚಿದ್ರೆ ಅಮಾವಾಸ್ಯೆಗೆ ಅದು ಇದಾಗತ್ತೆ. ಹಾಗಾಗಿ ಗಿಡನ್ನೇ ಕಡ್ಕೊಂಡು ಹೋಗ್ತೀನಿ ಅಂದರೆ ತಪ್ಪು. ಇದನ್ನು ಯಾಕೆ ಮಾಡಬೇಕು ಅಂದರೆ, ಸತ್ಯಧ್ಯಾನ ತೀರ್ಥರು ಮನೆಯನ್ನೇ ಬೀಳಿಸಿ ಆ ಮನೆಯ ಜಂತಿಗಳಿಂದ ಅಡುಗೆ ಮಾಡಿ ಹಾಕಿದ್ರು ಅಂತ. ಮೊದಲು ಬಂದವರು ಉಳೀಲಿ, ಆಮೇಲೆ ಮುಂದೆ ನೋಡ್ಕೊಬೋಣ ಅಂತ. ತುಂಬ ದೊಡ್ಡವರು, ಅವ್ರ ಯೋಗ್ಯತೆ ಬೇರೆ. ನಮ್ಮ ವೃತ್ತಿಯೇ ಕೃಷ್ಣಾರ್ಪಣ ಆಗೋದಾದರೆ, ನಾವೇ ಸಾಯೋದಾದರೆ ಅಂಥದಾನ ಮಾಡಬೇಡ. ಬೇಕಾದಾಗಲಿ ನಾ ಕೊಟ್ಟೇ ಕೊಡ್ತೀನಿ ಅಂದ ಪಾಪಿ
ಸಂಪತ್ತು ಬಂದದ್ದೇ ನನ್ನಿಂದ, ನನ್ನ ಮಾತೇ ಮೀರ್ತಾ ಇದೆ, ನಿನ್ನ ಸಂಪತ್ತೆಲ್ಲ ಹಾಳಾಗಿ ಹೋಗಲಿ ಅಂದರು. ದೇವರಿದೇ ಕಾದಿದ್ದ. ಗುರುಗಳು ಅವನಿಗೆ ಶಾಪ ಕೊಡಲಿ ಅಂತ ಪುಷ್ಪವೃಷ್ಟಿ ಆಯಿತು. ಇಷ್ಟನ್ನು ನೋಡಿದ್ದು ಆ ಪುಣ್ಯಾತ್ಮಳು ಬಲಿಯ ಹೆಂಡತಿ. ಆ ಪುಣ್ಯಾತ್ಮಳು ಎಷ್ಟು ದೊಡ್ಡೋಳ್ರಿ. ದಾನ ಕೊಡಬೇಕಾದ್ರೆ ಹೆಂಡತಿಯ ಸಹಕಾರ ಇಲ್ಲ ಅಂದರೆ ದೇವರಾಣೆ ಯಾರೂ ಏನೂ ಮಾಡಲಿಕ್ಕಾಗಲ್ಲ. ಮನೆಯಲ್ಲಿ ಧರ್ಮ ಉಳಿದಿದೆ ಅಂದರೆ ಮನೆಯ ಹೆಣ್ಣು ಮಕ್ಕಳು ಚೆನ್ನಾಗಿದ್ದಾರೆ ಅಂತ. ಕೆಲವು ಮನೇಲಿ ತುಂಬ ಜಗಳ ಆಗುತ್ತೆ, ಗಂಡ ಹೆಂಡತಿ ದಾನ ಕೊಡೋದ್ರಲ್ಲಿ ಅಯ್ಯೋ 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 ಆಚಾರಿಗೆ ಬೇಜಾರಾಗಿ ಹೋಗಿಬಿಡ್ತಾರೆ, ಬೇಡ ಸದ್ಯಕ್ಕೆ. ಕೆಲವರು ತಪ್ಪು ಮಾಡ್ತಾರೆ. ಗಂಡಸರೇನು ಗೊತ್ತಿಲ್ಲದೆ ಈ ತಿಂಗಳ ಸಂಬಳ ಆ ಆರಾಧನೆಗೆ, ಆ ತಿಂಗಳ ಸಂಬಳ ಈ ಆರಾಧನೆ, ತಿಂಗಳ ಆರಾಧನೆ ಆದರೆ ಇವರು ವೃಂದಾವನ ಆಗಿಬಿಡುತ್ತೆ. ಹಾಗಾಗಿ ಕರ್ಕೊಂಬಂದಿದ್ರು ಮನೆಗೆ. ಹೆಂಡತಿ ಅಂದ್ಲು, ಒಂದು ನಿಮಿಷ ಒಳಗೆ ಬನ್ನಿರಿ. ಇವನಂದ ಇಲ್ಲೇ ಹೇಳ್ಬೋದಲ್ಲ ಅಂತ. ಅವರು ಕೊಡೋದನ್ನು ಅವ್ರ ಮುಂದೆ ಹೇಗೆ ಮಾತಾಡ್ಲಿಕ್ಕಾಗತ್ತೆ, ಈ ಪೆದ್ದು ಏನೂ ಗೊತ್ತಾಗಲ್ಲ ಅಂಥೇಳಿ ಒಂದು ಎಮರ್ಜೆನ್ಸಿ ವಾಯ್ಸ್ ಇತ್ತು. ರೂಮ್ ಒಳಗೆ ಹೋಗಿ ಅರ್ಧ ತಲೆ ಹೊರಗೆ ಹಾಕಿ ಒಳಗೆ ಅಂದು ಓಡಿ ಬಂದರು. ಏನು ಅಂತೂ ಹೀಗೆ ಕರೆದ್ರೆ ನಿಮಗೆ ಅರ್ಥ ಆಗೋದು, ಈ ಸಲ ಕೊಟ್ಟರೆ ನೋಡ್ರಿ ಅಂತ. ಈ ಪುಣ್ಯಾತ್ಮಳು ಬಂಗಾರದ ತಂಬಿಗೆಯನ್ನು ತೆಗೆದುಕೊಂಡು ಬಂದು ದೇವರ ಪಾದಕ್ಕೆ ನೀರು ಹಾಕಿ, ಎಂಥ ಭಾಗ್ಯವಂತಳು. ಸರಿಯಾದ ಹೆಂಡತಿ ಬಲಿಗೆ. ತುಭ್ಯಮಹಂ ಸಂಪ್ರದದೆ ನಮಮ ನಮಮ. ಒಳ್ಳೆಯ ಅಪೂಪ ದಾನ ಮಾಡಿದ್ರೆ ಭೂದಾನಕ್ಕೆ ಸಮ ಅಂತ ಸಂಕಲ್ಪ ಅದೇ ಮಾಡೋದು. ಭೂದಾನ ಪ್ರತ್ಯಾಮ್ನಾಯ ಅಪೂಪ ಛಿದ್ರ ಸಮಸಂಖ್ಯಾಕ ವರ್ಷ ಸ್ವರ್ಗೆ ಸ್ವರ್ಗಲೋಕೆ ವಿಶೇಷತಃ ಸುಖ ಅವಾಪ್ತ್ಯರ್ಥಂ ಅಂತ. ಭೂದಾನಕ್ಕೆ ಈಕ್ವಲ್ ಅಂತ. ಭೂದಾನಕ್ಕೆ ಪ್ರತ್ಯಾಮ್ನಾಯ ಅಪೂಪ ಅಂದರೆ ಇವನಂತೂ ಭೂಮಿಯನ್ನೇ ಕೊಟ್ಟದ್ದು ಸರ್ವೋತ್ತಮನಾದ ದೇವರಿಗೆ. ದೇವರು ದೊಡ್ಡದಾಗಿ ಬೆಳೆದ, ಎರಡು ಪಾದದಿಂದ ಎಲ್ಲ ಬೆಳೆದ. ಅಲ್ಲರಿ ಎಲ್ಲ ಬೆಳೆದ ಅಂದರೆ ಓಡಾಡೋದು ಹೇಗೆ? ಎಲ್ಲ ಕಡೆ ಅವನ ಅವಯವ ಇದ್ದರೆ ಅಪ್ರತಿಗ ದ್ರವ್ಯ ಅಂತ ಕರೀತಾರೆ. ಅದು ಒಂದು ಆಬ್ಜೆಕ್ಟ್ ಆದರೂ ನಮಗೆ ಅಡ್ಡಿ ಮಾಡೋದಿಲ್ಲ. ಆಕಾಶ, ವಾಯು. ಆಕಾಶ ಇದೆ, ಅದೇ ಗೋಡೆ ಇದ್ದರೆ ಓಡಾಡಲಿಕ್ಕಾಗೋದಿಲ್ಲ. ಆಕಾಶ ಇದ್ದರೂ ನಾವು ಓಡಾಡ್ಬೋದು, ವಾಯು ಇದ್ದರೂ ಅಪ್ರತಿಗ ದ್ರವ್ಯ. ನಿನ್ನ ಓಡಾಟಕ್ಕೆ ಅಡ್ಡಿ ಮಾಡದೆ ಓಡಾಡಬಹುದಾದರೂ ಅದು ಒಂದು ದ್ರವ್ಯ. ಹಾಗೆ ದೇವರು ಎಲ್ಲ ಕಡೆ ವ್ಯಾಪ್ತನಾಗಿ ಇದ್ರೂ ಓಡಾಡಬಹುದಾಗಿತ್ತು. ಇಲ್ಲೊಂದು ಸಮಸ್ಯೆ, ಎಲ್ಲ ಕಡೆ ದೇವರು ಇದ್ದಾನೆ ಅಂದರೆ ಎಲ್ಲ ಕಡೆಗೆ ದೇವರು ವ್ಯಾಪ್ತನಾಗೂ ಇದ್ದಾನೆ. ಎಳ್ಳು ಕೊನೆಯ ಮುಳ್ಳು ಮನೆಯ ಪೊಳ್ಳು ಬಿಡದೆ ಒಳಗೆ ಹೊರಗೆ. ಇದಾದ ಮೇಲೆ ಮೂರನೇ ಪಾದ ಎಲ್ಲೆಳ್ಳಿ ಬಲಿಯನ್ನು ಕಟ್ಟಾಕು ಅಂದರು. ಗರುಡದೇವರು ಬಂದು ಕಟ್ಟಾಕಿದ್ದಾರೆ. ವರುಣಪಾಶದಿಂದ ಕಟ್ಟಾಕಿದ್ದಂತೆ ಸತ್ಯಧರ್ಮ ತೀರ್ಥರಂತಾರೆ. ವರುಣಪಾಶವನ್ನೇ ಯಾಕೆ ಕಟ್ಟಾಕಿದ್ದು? ಇರೋದೇ 3 ಪಾಶ ಅಂದರು ಅವರು. ಒಂದು ಯಮನ ಪಾಶ, ಅದಕ್ಕೆ ಕಾಲಪಾಶ ಅಂತ ಕರೀತಾರೆ. ಎರಡನೇದು ಸರ್ಪಪಾಶ, ಹಾವುಗಳಿಂದ ಬಂಧನ ಮಾಡೋದು. ಇನ್ನೊಂದು ವರುಣಪಾಶ. ಈ ಎರಡನ್ನು ಹಾಕಿದ್ರೆ ಪ್ರಯೋಜನ ಇಲ್ಲ. ಕಾಲಪಾಶವನ್ನು ಬಲಿಯ ಮೇಲೆ ಹಾಕುವ ಅಂದರೆ ಅವನು ಚಿರಂಜೀವಿ, ಸಾವಿಲ್ಲ. ಆದ್ದರಿಂದ ಯಮನ ಪಾಶ ವೇಸ್ಟ್. ಇನ್ನು ಹಾವಿನಿಂದ ಕಟ್ಟಾಕೋಣ ಅಂದರೆ ಆ ಹಾವುಗಳೆಲ್ಲ ಇವನು ಫ್ರೆಂಡು ಮುತ್ತು ಕೊಟ್ಟು ಓಡೋಟೋಗತ್ತೆ. ಅದಕ್ಕೆ ವರುಣಪಾಶದಿಂದ ಕಟ್ಟಾಕಿದ್ದು. ಇನ್ನೊಂದು ಅಂತಾರೆ ಸತ್ಯಧರ್ಮರು, ತಣ್ಣಗಿರಲಿ ಪಾಪ. ಅದು ಹಗ್ಗವನ್ನು ನೀರಲ್ಲಿ ಅದ್ದಿದ್ರೆ ಟೈಟ್ ಆಗುತ್ತೆ, ಅದಕ್ಕೆ ಅದರಿಂದ ಕಟ್ಟಿಸಿದ್ದು ಅಂತ 2-3 ರೀಸನ್ ಕೊಡ್ತಾರೆ. ಕಟ್ಟಿ ಹಾಕಿದ ಮೇಲೆ 3ನೇ ಪಾದ ಎಲ್ಲೆಳ್ಳಿ, ನಮ್ಮಪ್ಪ ನಿನ್ನ ಮಾತು ಸುಳ್ಳಾಗಬಾರದು ಅಂತಿದ್ರೆ ಕುರುಶೀಷ್ಟಿಮೇ ನಿಜಂ, ನನ್ನ ತಲೆಯ ಮೇಲೆ ಇಟ್ಬಿಡು. ಇಲ್ಲಿ ಪ್ರಶ್ನೆಯನ್ನು ಮಾಡ್ತಾರೆ, ಸರ್ವಸ್ವವನ್ನು ಬಲಿದಾನ ಮಾಡಿದಾಗ ಅವನ ಸೇರಿಸಿ ಅಲ್ವಾ ಅವನು ದಾನ ಮಾಡಿದ್ದು, ಮತ್ತು 3ನೇ ಪಾದವನ್ನು ನನ್ನ ತಲೆ ಮೇಲೆ ಇಡು ಅನ್ನಲಿಕ್ಕೆ ಅವನ ತಲೆ ಅಲ್ಲಲ್ಲ ಅದು. ಹೀಗೆ ಒಂದು ಅಭಿಪ್ರಾಯ. ಆಧ್ಯಾತ್ಮಿಕವಾಗಿ ನೋಡೋದಾದರೆ ಗಾಯತ್ರಿಗೆ 3 ಪಾದ. ತ್ರಿಪದ ಗಾಯತ್ರಿ ತತ್ಸವಿತರು ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. 3ನೇ ಪಾದ ನಮ್ಮ ಬುದ್ಧಿಯನ್ನು ಪ್ರೇರಣೆ ಮಾಡುವ ಹೇ ಭಗವಂತ, ನಿನ್ನ ಪಾದ ನನ್ನ ತಲೆ ಮೇಲೆ ಇಡು ಅಂದರೆ ಇಷ್ಟೊತ್ತವರೆಗೂ ನನ್ನ ಸ್ವತ್ತನ್ನು ನಿನಗೆ ಕೊಡ್ತಾ ಇದ್ದೇನೆ ಅನ್ನುವಂಥ ಅವಿವೇಕ ಇತ್ತು. ನಿನ್ನ ಪಾದ ನನ್ನ ತಲೆಯಲ್ಲಿ ಮೂಡಿದರೆ ನಂದೇನದೋ ಸ್ವಾಮಿ, ನಿಂದೇ ಇದೆಲ್ಲ, ನಿಂದನ್ನು ನಿನಗೆ ಕೊಡ್ತಾ ಇದ್ದೇನೆ, ಅದು ನನ್ನ ತಲೆಯಲ್ಲಿ ಹೊಳೆಯುವಂತೆ ಮಾಡು ಅಂತ. ನಿನ್ನ ಪಾದ ನನ್ನ ತಲೆ ಮೇಲಿಡು ಅಂದರೆ ಇವೆಲ್ಲವೂ ನಿನ್ನದೇ ಅನ್ನುವ ಭಾವನೆ ನನ್ನ ತಲೆಯಲ್ಲಿ ಬರುವಂತೆ ಮಾಡು ಅಂತ.
ದೇವರಂದ ಯಾಕೆ ಬೇಜಾರ, ನರಕಕ್ಕೆ ಹಾಕ್ತೀನಿ ಅಂದಿದ್ದಕ್ಕೆ. ಬಿಬೇಮಿನಾಹಂ ನಿರಯತ್ಪದಚ್ಯುತಃ ನಪಾಶಬಂಧಾದ್ವ್ಯಸನದ್ದುರತ್ಯಯಾತ್ ನಚಾರ್ಥಕೃಚ್ಛ್ರಾತ್ ಭವಿತೋ ವಿನಿಗ್ರಹಾತ್ ಅಸಾಧುವಾದಾತ್ ವೃಷಮುದ್ವಿಜೇಯಥ. ನರಕ ಆಗಲಿ ಇನ್ನೇನಾದರೂ ಅನರ್ಥ ಆಗಲಿ ಯಾವುದಕ್ಕೂ ಭಯಪಡೋದಿಲ್ಲ. ಮತ್ತು ಯಾಕೆ ಸುಳ್ಳಾಡಿ ಬಿಟ್ಟ ಹಾಗಾಗತ್ತೆ. ನೀನೇ ನನ್ನ ಮನೆಗೆ ಬಂದಾಗ ನಾನೇ ಕೊಡ್ತೀನಿ ಅಂತ ಮೈಮೇಲೆ ಬಿದ್ದದ್ದು, ನೀ ಕೇಳಿಲ್ಲ, ಏನು ಬೇಕೋ ಕೇಳ್ಕೊ. ಈಗ ನಾನು ಕೊಡಲಿಲ್ಲ ಅಂದರೆ ಇಡೀ ನನ್ನ ವಂಶಕ್ಕೆ ಅಪಕೀರ್ತಿ. ಬಲಿ ಅಂತ ಬಂದ ಪ್ರಹ್ಲಾದರಾಜರ ಮೊಮ್ಮಗ ವಾಮನಾಚಾರ ಮೋಸ ಮಾಡ್ದ, ದಯಮಾಡಿ ನನ್ನ ಮಾತು ಸುಳ್ಳಾಗಬಾರ್ದು ಅಂತ ನಿನ್ನಿಚ್ಛೆ ಇದ್ದರೆ ನನ್ನ ತಲೆ ಮೇಲಿಡು. ಈ ಸಾಮಾನ್ಯ ತಲೆ ಮೇಲಿಡು ಅನ್ನೋದು ಸ್ವಲ್ಪ ಬೇಜಾರಾದಾಗೆ ನಿಮ್ಮ ಮನೆಗಳಲ್ಲಾಗತ್ತೆ. ಇನ್ನೂ ಕೆಲವೊಮ್ಮೆ ಈ ಆರಾಧನೆಗಳಲ್ಲಾಗತ್ತೆ. ಕೆಲವ್ರು ಏನು ಮಾಡ್ತಾರೆ, ಒಂದು ಎಲೆ ಹಿಡ್ಕೊಳ್ಳಿ ಅಂಥೇಳಿ ಮಂಗಳಾರತಿ ನೋಡ್ಕೊಂಬರ್ತೀವಿ ಅಂತ ಹೊರಟೋಗ್ತಾರೆ. ಆರಾಧನೆಯಲ್ಲಿ ರಾಯರನ್ನು ಹಿಡ್ಕೋಬೋದು, ಎಲೆ ಹಿಡ್ಕೊಂಬೋದು ತುಂಬ ಕಷ್ಟ. 1000 ಜನದ್ದು ಎಲೆ ಮೇಲೆ ಕಣ್ಣಿರತ್ತೆ. ಬರ್ತಾರೆ ಹೇಳಿ 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 ಸಾಕಾಗಿ ಗೋವಿಂದ ಅಂದಮೇಲೆ ಅವ್ರು ಬರಲ್ಲ. ಯಾರೋ ಜೋರಾಗಿ ನೋಡ್ರಿ, ಇದೆಲ್ಲ ರಿಸರ್ವೇಷನ್ ಅಲ್ಲ, ಭಕ್ತರಿಗಾಗಿ ಇರೋದು, ಅವ್ರು ಬಂದಿಲ್ಲ ನಾವು ಕೂಡ್ತೀವಿ, ಕೂತೇ ಬಿಟ್ರು. ಅವರು ಕೂತ್ ಕೂಡಲೇ ಇವರು ಬಂದರು. ನೀವು ಮಾತ್ರ ಕೂತ್ಬಿಟ್ರ, ನಾನೆಲ್ಲಿ ಕೂತ್ಕೊಳ್ಳಿ, ನನ್ನ ತಲೆ ಮೇಲೆ ಕುಕ್ಕರ್ ಬಡೀರಿ ಅಂತ. ಏನು ನಿಮಗೊಬ್ಬರಿಗೆ ದೇವರು, ನಿಮಗೊಬ್ಬರಿಗೆ ಮಂಗಳಾರತಿ, ನಿಮ್ಮಿಂದ ನನಗೆ ಮಂಗಳಾರತಿ ಆಯ್ತು. ಇಲ್ಲಿ 1000 ಜನ ನಿಮಗೇನ ಅಂತ. ಹಾಗೆ ತಲೆ ಮೇಲೆ ಅನ್ನೋದು ಬೇಸರ ಆದಾಗ, ಇಲ್ಲ ಬೇಸರ ಇಲ್ಲೋ ನಮ್ಮಪ್ಪ, ನನ್ನ ಭಾಗ್ಯ ಇದು, ನಿನಗೆ ಯಾರು ಈ ಒಂದು ಸಂಸ್ಕಾರ ಹಾಕಿ ಕೊಟ್ಟವರು? ತೋರಿಸಿದ್ದು ಪುಟ್ಟಪಾದ, ಬೆಳೆದದ್ದು ದೊಡ್ಡದು, ಒಂದು ಮಾತು ಮೋಸ ಅಂದೆ ಸಂತೋಷವಾಗಿ ಕೊಡ್ತಾ ಇದೆಯಲ್ಲ, ಇದರ ಹಿಂದೆ ಯಾರೋ ಒಂದು ಸಂಸ್ಕಾರ ಹಾಕ್ಕೊಟ್ಟಿರಬೇಕು. ಪುಕ್ಕಟ್ಟೆ ಬರಲ್ರಿ. ದಾನ ಧರ್ಮ ಮಾಡಬೇಕಾದ್ರೆ ಹಿರಿಯರ ಸಂಸ್ಕಾರ ಅನ್ನೋ ತುಂಬ ಉಪಕಾರ ಮಾಡತ್ತೆ. ಅವರು ಯೋಗ್ಯರಾಗಿದ್ದರೆ ಇವನು ಸಂತೋಷದಿಂದ ಕೊಡ್ತಾನೆ, ಇಲ್ಲಾಂದರೆ ಏನೋ ಔದಾಸೀನ್ಯದಿಂದ ಯಾಕೆ ನೀವೆಲ್ಲ ದಾನ ಕೊಟ್ಟೆ, ಅಯ್ಯೋ ನಮ್ಮ ಅಪ್ಪ ಅಮ್ಮ ಹೊಡ್ಕೋತಾ ಇದ್ರು ರೀ ಅದಕ್ಕೆ ಕೊಟ್ಟುಬಿಟ್ಟೆ. ಇದು ದೊಡ್ಡ ಭಾಗ್ಯ ಅನ್ನುವ ಭಾವನೆಯಿಂದ ಕೊಟ್ಟೆ ಅಲ್ಲ. ಯಾರು ನಿನಗೆ ಹಾಕ್ಕೊಟ್ಟಿದ್ದು? ಕಿಮಾತ್ಮನಾತೇನ ಜಹಾತಿಯೋ ಮುದಂ ಕಿಂ ರಿಕ್ತಾರೈ ಸ್ವಜನಕ್ಯದಸ್ಯುಭಿ ಕಿಂ ಜಾಯಯ ಸಂಸ್ಕೃತಿ ಹೇತುಭೂತಯ ಮರ್ತ್ಯಸ್ಯ ಗೇಹೈರ್ಯದಿಹಾಯುಷೋ ವ್ಯಯ. ನನ್ನ ತಾತ ಪ್ರಹ್ಲಾದರಾಜರು ನನಗೆ ಸ್ಪಿರಿಟ್ ಅಂದರು. ಇದು ಹಿರಿಯರ ಸಂಸ್ಕಾರ ಅನ್ನೋದು ಈ ರೀತಿ ಕೆಲಸ ಮಾಡಬೇಕು. ಏನು, ನನ್ನ ತಾತನ ಅಪ್ಪ ಮುತ್ತಾತ ಹಿರಣ್ಯಕಶ್ಯಪು ಕೊಟ್ಟ ಕಾಟ ಮಕ್ಕಳಿಗೆ ಇನ್ಯಾರೂ ಕೊಡೋದಿಲ್ಲ. ದಿನ ಅವರನ್ನು ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಿದೆ. ಒಂದೇ ಒಂದು ಮಾತು ಇವರು ಆಡಿದರೆ ಸಿಂಹಾಸನದ ಮೇಲೆ ಕೂಡಿಸಿರೋನು, ನೀನು ಸರ್ವೋತ್ತಮ. ಯಾರ್ಯಾರು ಬಂದು ಹೇಳಿದ್ರು, ಪ್ರಹ್ಲಾದ ನಿಮ್ಮಪ್ಪನ ಸರ್ವೋತ್ತಮ ಅನ್ನೋ. ಪ್ರಹ್ಲಾದರಾಜರು ಒಂದೊಂದೇ ಉತ್ತರ ಕೊಡ್ತಾರೆ. ಕಿಮಾತ್ಮನ ತೇನ ಜಹಾತಿ ಯೋಮುದಂ. ಕಂಡವರನ್ನು ಸರ್ವೋತ್ತಮ ಅಂದು ಇಲ್ಲಿ ಆನಂದವಾಗಿದ್ದು ನರಕದಲ್ಲಿ ಅನ್ಯಥೋಪಾಸನೆ ಮಾಡಿ ನರಕದಲ್ಲಿ ಬೀಳೋದಕ್ಕಿನ್ನ ಇಲ್ಲಿ ಅಂದೇ ಇರೋದೇ ವಾಸಿ. ಇದು ಅನ್ಯಥೋಪಾಸನೆಯ ಮಾಡಬಾರ್ದು ಅನ್ನೋದರ ಬಗ್ಗೆ ದೀಕ್ಷಾ ಬಂದು ಆಮೇಲೆ ಯಾರೋ ಅಂದರು, ಈಗೆಲ್ಲ ಚೆನ್ನಾಗಿರತ್ತೆ, ನಾಳೆ ದಿನ ನನಗೆ ಮಕ್ಕಳು ಮರಿ ಆಗಿ ದೊಡ್ಡ ಸಂಸಾರ ಆದ ಮಕ್ಕಳಂತಾರೆ ನಮ್ಮ ಅಪ್ಪ ಪೆದ್ದಾರಿ ಏನೋ ಅಂದ್ಕೊಂಡು ನಮ್ಮ ತಾತನ್ನು ಬೈದು, ನಮ್ಮ ತಾತ ಏನೂ ಕೊಡಲಿಲ್ಲ, ಕೇರ್ ಆಫ್ ಫುಟ್ಪಾತ್ ಮಾಡ್ದ ಅಂತ. ನಾಳೆ ದಿನ ಮಕ್ಕಳು ಬೇಜಾರು ಮಾಡ್ಕೋತಾರೆ. ಪ್ರಹ್ಲಾದರಾಜರಂದರು, ಕೇವಲ ಅಪ್ಪ ಮಾಡಿದ ಆಸ್ತಿಯ ಮೇಲೆ ಕಣ್ಣನ್ನಿಟ್ಟ ಮಕ್ಕಳೇ ಬೇಕಾಗಿಲ್ಲ. ಕಿಂ ರಿಕ್ತಹಾರೈಹಿ. ರಿಕ್ತಹರರು ಅಂದರೆ ಹಿರಿಯರು ಮಾಡಿದ ಆಸ್ತಿಯ ಮೇಲೆ ಕಣ್ಣಿಟ್ಟ ಮಕ್ಕಳೇ ಅಲ್ಲ ಅಂತ. ಇನ್ಯಾರೋ ಬಂಧು ಬಳಗ ಬಂದರು, ಪ್ರಹ್ಲಾದ ಪೆದ್ದಾಗ ಆಡಬೇಡ, ನಿಮ್ಮಪ್ಪನ ಸರ್ವೋತ್ತಮ ಅನ್ನು, ನಾವೆಲ್ಲ ನಿಮ್ಮ ಬಂಧುಗಳು, ನೀವ್ಯಾವ ಬಂದು ಆಗಾಗ ಬಂದು ಹೋಗ್ತೀವಲ್ಲ ಅಂದರು. ಬಂದು ಹೋಗೋದಲ್ಲ. ಅವರಂದರು, ನೋಡು, ಆ ಬಸ್ಸು ನಿಮ್ಮ ಅಪ್ಪನ ಕಡೆಯವ್ರದ್ದು, ಈ ಬಸ್ಸು ನಿಮ್ಮ ತಾಯಿ ಕಡೆಯವ್ರದ್ದು, ನಾವಿಬ್ಬರು ನಿಮ್ಮ ಜೊತೆಗೆ ಇದ್ದು ಬಿಡ್ತೀವಿ, ನಿಮ್ಮಪ್ಪನ ಸರ್ವೋತ್ತಮ ಅಂದ್ಬಿಡು, ಇರದೇ ಏನು ಮಾಡ್ತೀರಿ ಅಂದರು. ಅನ್ಯಥೋಪಾಸನೆ ಮಾಡಬೇಡ, ನಿಮ್ಮಪ್ಪ ಹೊರಗೆ ಹಾಕಿದ್ರೆ ನಮ್ಮನೆಗೆ ಬಾ ಅಂತಿದ್ರೆ ನೀವು ಬಂಧುಗಳಾಗ್ತಾಯಿದ್ರಿ. ನೀವು ಬಂಧುಗಳಾಗಿ ಬಂದಿಲ್ಲ. ನಮ್ಮಪ್ಪ ಕೊಡೋ ಆಸ್ತಿಯಲ್ಲಿ ನೀವು ಉಣ್ಲಿಕ್ಕೆ ಬಂದಿದ್ದೀರಿ, ಬಂಧು ರೂಪದ ಕಳ್ಳರು ಅಂತ. ಇದನ್ನೇ ಆಮೇಲೆ ಶ್ರೀಪಾದರಾಜರ ಅಂಥದ್ದು.
ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಭಂಟರಾಗಿ ಬಂದು ಬಾಗಿಲ ಕಾಯುವರು. ಉಂಟಾದ ತನ ತಪ್ಪಿ ಬಡತನ ಬದರೆ ಒಂಟೆಯಂತೆ ಕತ್ತ ಮೇಲಕ್ಕೆತ್ತುವರು ಕಾಡ ಬೆಳದಿಂಗಳು. ಅನ್ಯತೋಪಾಸನೆಯನ್ನು ಮಾಡಿ ಚೆನ್ನಾಗಿರುತ್ತೆ ಅಂದರೆ ಅವರಷ್ಟು ಅಯೋಗ್ಯರು ಯಾರೂ ಇಲ್ಲ. ಕಿಂಜಾಯೆಯ ಇಲ್ಲ ಹೆಂಡತಿ ಸಂಪತ್ತೇ ಬೇಕು ಅಂದರೆ ಹೆಂಡತಿನೇ ಬೇಡ ಅಂದರು. ಇಂಥ ನನ್ನ ತಾತ ನನಗೆ ಮಾಡೆಲ್, ಅವರನ್ನು ನೆನೆಸ್ಕೋತೀನಿ. ಸ್ವಾಮಿ ನನ್ನ ಭಾಗ್ಯ ಅಂದ. ಯಾಕೆ ಯಾವತ್ತಿದ್ರೂ ಬಿಟ್ಟು ಹೋಗೋದೇ ಅಲ್ಲೇನೋ, ಬಿಟ್ಟು ಹೋಗೋ ಮುಂಚೆ ಕೊಟ್ಟೋಗೋ ಭಾಗ್ಯ ಎಷ್ಟು ಜನಕ್ಕೆ ಬರುತ್ತೋ ಬಾಯಲ್ಲಿ ಅಂತ ಇರ್ತೀವಿ. ಯಾವುದೂ ಬರಲ್ಲ, ಎಲ್ಲ ಕೊಟ್ಟೋಗ್ಬೇಕು. ಪಾಪ ಇವರು ಅಂದಿದ್ದು ನೋಡಿ ಯಾವುದೋ ಆಚಾರ ಹಿಂದೆ ಬಿದ್ದರು, ಯಾವಾಗ ಕೊಡ್ತೀರಿ ಅಂತ. ಅಯ್ಯಾ ಅಂದದ ಕೂಡಲೇ ಆಗಲ್ಲ, ಆಗಲಿ ಇನ್ನೊಂದು 2 ವರ್ಷ ಅಂದರು. ನಿಮಗೆಷ್ಟು ಈಗ ಅಂದರು. 98 ಮುಗಿದು 99 ಅಂದರು. ಓ ಇನ್ನು 2 ವರ್ಷಕ್ಕೆ ನಾನೇ ಹೊಟ್ಟೋಗ್ತೀನಿ ಅಂದ್ರೆ ಆಚಾರ. ಕೊಡುವ ಬುದ್ಧಿ ಬರೋದು ಕಷ್ಟ ರೀ, ಬಾಯಲ್ಲಿ ಹೇಳಬಹುದು. ಅತಾಹಮಪ್ಯಾತ್ಮರಿಪೋಸ್ತವಾಂತಿಕಂ ದೈವೇನ ನೀತಃ ಪ್ರಸಭತ್ಯಾಜಿತ ಶ್ರೀ. ನನ್ನ ಸಂಪತ್ತು ಹೋದರೂ ನೀನು ಸಿಕ್ಕದೆ, ಈ ಕಾಣುವ ನಿಧಿ ಹೋದರೂ ಶ್ರೀನಿಧಿ ನೀನು ಸಿಕ್ಕದೆ ಅಲ್ಲ ಸ್ವಾಮಿ. ನನ್ನ ಭಾಗ್ಯ ಭಲೆ ಒಳ್ಳೆ ಸಂಸ್ಕಾರ ನಿಂದು. ಅಷ್ಟೊತ್ತಿಗೆ ಪ್ರಹ್ಲಾದರಾಜರು ಬಂದರು. ಪ್ರಹ್ಲಾದ ನೀ ಏನಂತೆ, ನಿನ್ನ ಮೊಮ್ಮಗನ ಕೈಯಲ್ಲಿ ಎಲ್ಲ ಕಿತ್ಕೋತಾ ಇದ್ದೀನಿ. ಸ್ವಾಮಿ ಕಿತ್ಕೊಂಡೆ ಅನ್ಬೇಡ, ಮತ್ತೇನನ್ಲಿ. ತ್ವಯೈವ ದತ್ತಂ ಪದಮೈಂದ್ರಮೂರ್ಜಿತಂ ಹೃತಂ ತ್ವಯೈವಾದ್ಯ ತದೇವ ಶೋಭನಂ ಮನ್ಯೇ ಮಹಾನಸ್ಯ ಕೃತೋಪ್ಯನುಗ್ರಹೋ ವಿಭ್ರಂಶಿತೋ ಯಚ್ಶ್ರಿಯ ಆತ್ಮಮೋಹಾತ್. ತುಂಬ ಅದ್ಭುತ ಮಾತು ರೀ, ಗೋಲ್ಡನ್ ವರ್ಡ್ಸ್. ಸ್ವಾಮಿ ದಯಮಾಡಿ ಕಿತ್ಕೊಂಡೆ ಅನ್ಬೇಡ, ಮತ್ತೇನು ಅನ್ಬೇಕು. ಕೊಟ್ಟಿದ್ದು ನೀನೇ, ವಾಪಸ್ ಇಸ್ಕೊಂಡಿದ್ದು ನೀನೆ, ವಾಪಸ್ ತೊಗೊಂಡೆ ಅನ್ನು. ಯಾಕೆಂದ್ರೆ ಅವ್ರ ಅಪ್ಪಂದಲ್ಲ ಅದು, ನಿನ್ನದೇ ನೀನು ವಾಪಸ್ ಪಡ್ಕೊಂಡು. ಯಾವುದು ಒಳ್ಳೆಯದು? ಕೊಟ್ಟಿದ್ದು ಒಳ್ಳೆಯದು, ವಾಪಸ್ ತೊಗೊಂಡಿದ್ದು ಒಳ್ಳೆಯದು. ಯಾಕೆ ಹೇಗೆ? ಪ್ರಹ್ಲಾದರಾಜರಂದರು, ನೀನು ಕೊಟ್ಟದ್ದಕ್ಕೆ 100 ಯಜ್ಞ ಮಾಡ್ದ, ದಾನ ಧರ್ಮ ಮಾಡ್ದ, ಅವನಲ್ಲೇ ಏನೂ ಇಲ್ಲ ಅಂದರೆ ಅವನೇನು ಮಾಡ್ತಾಯಿದ್ದ? ತೊಗೊಂಡಿದ್ದು ಯಾಕೆ ಒಳ್ಳೆಯದು? 100ನೇ ಯಜ್ಞ ಪರಿಪೂರ್ಣ ಆಗಿದ್ದರೆ ಕೊಟ್ಟ ನಿನ್ನನ್ನೇ ಮರೆತು ಹಾಳಾಗ್ತಾ ಇದ್ದ, ಉದ್ಧಾರ ಮಾಡಿಬಿಟ್ಯೋ. ಅಬಾಬಾಬ ಏನು ಅನುಸಂಧಾನವೋ. ಇದಾದ ಮೇಲೆ ಕಡೇ ಆಪ್ಷನ್, ಹೆಂಡತಿಯನ್ನು ಕೇಳಬೇಕು. ವಿಂಧ್ಯಾವಲಿ ಬಲಿಯ ಹೆಂಡತಿ, ಅಮ್ಮ ನೀ ಏನಂತಿ? ಯಾಕೆಂದರೆ ನಿಮ್ಮ ತಾತ ಇವತ್ತಲ್ಲ ನಾಳೆ ಹೋಗೋರು, ವಯಸ್ಸಾಗಿದೆ, ವಯಸ್ಸಾದವರ ಆಲೋಚನೆ ಬೇರೆ ಇರುತ್ತೆ. ಸದಾ ಗಂಡನ ಜೊತೆ ಇರೋಳು ನೀನು, ಸಂಸಾರ ನಡೆಸೋಳು ನೀನು, ಖರ್ಚು ವೆಚ್ಚ ನೋಡ್ಕೊಂಬೋಳು ನೀನು. ನೀನೇನಂತ್ಯೋ, ನೀನು ನನ್ನ ಯಜಮಾನರು ಹೀಗೆಲ್ಲ ಕೊಡಬಾರ್ದು ಸ್ವಾಮಿ, ವಾಪಸ್ ಕೊಡೋನು, ಎಲ್ಲ ಕೊಡ್ತೇನೆ. ಅವಳಂದು, ದಯಮಾಡಿ ನನ್ನ ಗಂಡ ಮಾಡಿದ ಅಪರಾಧವನ್ನು ಕ್ಷಮಿಸ್ತೀಯಾ? ಏನು ಮಾಡಿದ್ರಮ್ಮ ಅಪರಾಧ? ಸ್ವಲ್ಪ ಇಟ್ಕೋಬೇಕಾಗಿತ್ತ? ಛೇ 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 ಅದೆಲ್ಲ ಅಲ್ಲ. ನನ್ನ ಯಜಮಾನರು ಕಳ್ಳತನ ಮಾಡಿದ್ರು. ಏನು ಕಳ್ಳತನ? ಈ ಜಗತ್ತು ನಿನ್ನ ಆಟದ ಬಯಲು, ನಿನಗಾಗಿ ನೀನು ನಿರ್ಮಾಣ ಮಾಡಿಕೊಂಡು ಅದನ್ನು ನನ್ನ ಯಜಮಾನರು ನಂದು ಅಂದ್ಕೊಂಡಿದ್ದೆ, ಕಳ್ಳತನ ಮಾಡಿದಾಗಲಿಲ್ಲ. ಕ್ರೀಡಾರ್ಥಮಾತ್ಮನಮಿದಂ ತ್ರಿಜಗತ್ಕೃತಂತೆ ಸ್ವಾಮ್ಯಂತು ತತ್ರ ಕುದಿಯ ಅಪರೈಷ ಕುರಿಯು ಕರ್ತಪ್ರಭೋಸ್ತವ ಕಿಮಶ್ಚತ ಆವಹಂತಿ ತ್ಯಕ್ತಕ್ರಿಯ. ನಾಚಿಕೆ ಇಲ್ಲದ ಕೆಲಸ ಮಾಡ್ಯಾರ, ನಂದು ಅಂದ್ಕೊಂಡಿದ್ದೇ ತಪ್ಪು. ಅದರ ಯಜಮಾನ ಬಂದಾಗಾದರೂ ಬಿಟ್ಕೊಡ್ಬೇಕಾಗಿತ್ತು. ಬಿಟ್ಟುಕೊಡದೆ ದಾನ ಅಂತ ಕೊಟ್ರಲ್ಲ, ನರಕ ಆಗದೆ ಇರೋ ಥರ ಅನುಗ್ರಹ ಮಾಡು. ದೇವರಂದ, ಏನು ನಿಮ್ಮ ಮನೆಯವರೆಲ್ಲ ದೊಡ್ಡವರೇ, ಬ್ರಹ್ಮದೇವರು ಇದೆಲ್ಲ ನೋಡಿ ಅಂದರು. ದಯಮಾಡಿ ನಾನು ಕೇಳ್ತೀನಿ, ಬಿಟ್ಟುಬಿಡು. ಭೂತಭಾವನ ಭೂತೇಶ ದೇವದೇವ ಜಗತ್ಪತೆ, ದಯಮಾಡಿ ಇವನನ್ನು ಬಿಟ್ಟುಬಿಡು. ಭೂತಭಾವನ ಭೂತೇಶ ದೇವದೇವ ಜಗತ್ಪತೆ, ಇವನನ್ನು ನೀನು ಮುಂಚೈನಂ ಹೃತ ಸರ್ವಸ್ವಂ ನಾಯಮರ್ಹತಿ ನಿಗ್ರಹಂ, ಇವನು ನಿಗ್ರಹವನ್ನು ಹೊಂದಬಾರದು. ನೀನೇ ಹೇಳ್ತಿ, ಯತ್ಪಾದಯೋರಷಟದಿ ಸಲಿಲಂ ಪ್ರದಾಯ ದೂರ್ವಾಂಕುರೈರಪಿ ವಿಧಾಯ ಸತಿಂ ಸಪರ್ಯಾಂ
ಅತ್ಯುತ್ತಮಾಂ ಗತಿಮಸೌ ಭಜತೆ ತ್ರಿಲೋಕೀಂ ದತ್ವಾನ ವಿಕ್ಲವಮನಾಃ ಕಥಮಾರ್ಥಿಮೃಚ್ಛೇತ್. ಯಾರ ಪಾದ ಕಮಲಗಳಲ್ಲಿ ಒಂದು ಉದ್ಧರಣೆ ನೀರನ್ನು, ಒಂದು ಗರಿಕೆಯನ್ನು ಹಾಕಿದರೆ ಉದ್ಧಾರ ಮಾಡ್ತೀನಿ ದೊಡ್ಡದಾಗಿ ಅಡ್ವರ್ಟೈಸ್ ಮಾಡಿದೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಒಂದು ದಳ ಶ್ರೀ ತುಳಸಿ ಬಿಂದು ಗಂಗೋದಕವ ಇಂದಿರಾರಮಣಗೆ ಅರ್ಪಿತಾವೆನಲು ಒಂದೇ ಮನದಿ ಶ್ರೀಮುಕುಂದಾರ್ಪಣವೆನಲು ಎಂದೆಂದು ವಾಸಿಪನ ಮಂದಿರದೊಳಗೆ. ಇಷ್ಟು ಮಾಡಿ ಇವನು ಸರ್ವಸ್ವವನ್ನು ಕೊಟ್ಟಾಗ ಹೀಗೆ ಮಾಡಬಹುದಾ? ದಯಮಾಡಿ ಬಿಡು. ಇಲ್ಲೊಂದು ಸಮಸ್ಯೆ. ಬ್ರಹ್ಮದೇವರು ದೇವರು ಏನೇ ಮಾಡಿದರೂ ಸರಿ ಅನ್ನೋರು. ಪರಶುಕ್ಲತ್ರಯದಲ್ಲಿ ಬರ್ತಾರೆ. ಲಕ್ಷ್ಮೀದೇವಿ, ವಾಯುದೇವರು, ಬ್ರಹ್ಮದೇವರು, ಭಾರತೀ ಸರಸ್ವತಿ. ದೇವರು ಏನು ಮಾಡಿದ್ರೂ ತಪ್ಪು ಅನ್ನಲ್ಲ. ದೇವರ ಇಚ್ಛೆಗೆ ಅನುಗುಣವಾಗಿ ನಡೆಯೋರು, ಶುದ್ಧವಾದವರು. ಬ್ರಹ್ಮದೇವರು ದೇವರು ಮಾಡಿದ ತಪ್ಪು ಅಂದ್ರಲ್ಲ, ಹೇಗೆ ಸರಿ ಸ್ವಾಮಿ ಇದು ತಪ್ಪು, ನೀನು ಇದೆಲ್ಲ ಹೇಳಿದೆ. ಅದಕ್ಕೆ ಸತ್ಯಧರ್ಮರು ಭಾಳ ಅದ್ಭುತವಾದ ವ್ಯಾಖ್ಯಾನ ಮಾಡೋದು. ತುಂಬ ಕಷ್ಟದ್ದಲ್ಲ, ಒಂದೇ ಒಂಚೂರು ಬಿಡಿಸೋದನ್ನು ಬೇರೆ ಥರ ಬಿಡಿಸ್ರಿ ಅಂತ. ಸ್ವಾಮಿ ಭೂತಭಾವನ ಭೂತೇಶ, ನೀನು ಇವನನ್ನು ಕಟ್ಟಾಕಬೇಡ. ಯಾಕೆ ಅಂದರೆ ಯತ್ಪಾದಯೋ ಅಷಟದೀಹಿ, ಶಾಠ್ಯ ಇಲ್ಲದೆ, ನಾ ಕೊಡ್ತೇನೆ ಅನ್ನೋ ಭಾವನೆ ಇಲ್ಲದೆ, ಸಲಿಲಂ ಪ್ರದಾಯ ದೂರ್ವಾಂಕುರೈರಪಿ ವಿಧಾಯ ಸತೀಂ ಸಪರ್ಯಾಂ ಅತ್ಯುತ್ತಮಾಂ ಗತಿಂ. ಅಲ್ಲೊಂಚೂರು ಬಿಡಿಸಿದ್ದೇನು ಗೊತ್ತಾ ಅವರು? ಅತ್ಯುತ್ತಮಾಂ ಗತಿಂ ಅಂತ ಆ ಗ ಅನ್ನೋದನ್ನು ಈ ಕಡೆ ತೊಗೊಂಡ್ಬಿಟ್ರು. ಅತ್ಯುತ್ತಮಾಂ ಗ, ಅತ್ಯುತ್ತಮಾಂಗ. ಏನು ಅತ್ಯುತ್ತಮಾಂಗ? ಶಾಸ್ತ್ರದಲ್ಲಿ ಅತ್ಯುತ್ತಮಾಂಗ ಅಂದರೆ ತಲೆ. ತಲೆ ಇದೆಯಲ್ಲ, ಇದು ಅತ್ಯುತ್ತಮವಾದ ಅಂಗ. ಪ್ರಾಯ ನಾವು ಈ ವಿಕ್ರಮಾರ್ಕ ಹಾಗೂ ಬೇತಾಳದ ಕಥೆಯಲ್ಲಿ ನೋಡ್ತೀವಿ. ಬೇತಾಳ ಒಂದು ಪ್ರಶ್ನೆ ಕೇಳುತ್ತೆ. ಒಬ್ಬ ರಾಜ ಮಂತ್ರಿ, ಅವ್ರದ್ದು ಇಬ್ಬರ ತಲೆಯು ಯಾರೋ ಕತ್ತರಿಸಿ ಕೆಳಗೆ ಹಾಕೋದು. ಏನು ಯಾಕೆ ಕಟ್ಟಾಗಿ ಬಿದ್ದಿತ್ತು ಗೊತ್ತಿಲ್ಲ. ದೇವಿಯನ್ನು ತುಂಬ ಪ್ರಾರ್ಥನೆ ಮಾಡಿದಾಗ ದೇವಿ ಹೇಳಿದ್ಲು, ನಾನಿಬ್ಬರನ್ನು ಬದುಕಿಸ್ತೇನೆ, ನೀವು ತಲೆಯನ್ನು ಅವರ ದೇಹಕ್ಕೆ ಇಡಿ. ಆ ಗಡಿಬಿಡಿಯಲ್ಲಿ ಏನಾಯಿತು, ರಾಜನ ತಲೆಯನ್ನು ಮಂತ್ರಿ ದೇಹಕ್ಕೆ, ಮಂತ್ರಿ ತಲೆಯನ್ನು ರಾಜನ ದೇಹಕ್ಕೆ ಇಟ್ಬಿಟ್ರು. ಇಬ್ಬರು ಬದುಕಿಬಿಟ್ರು. ಈ ಪಿಶಾಚಿ ಕೇಳಿತು, ಈಗ ರಾಣಿಯರು ಮಂತ್ರಿಯ ಪತ್ನಿ ಹಾಗೂ ರಾಜನ ಪತ್ನಿ ಯಾರ ಜೊತೆ ಇರಬೇಕು? ನೀ ಏನಾದರೂ ತಪ್ಪು ಹೇಳಿದ್ರೆ ನಿನ್ನ ತಲೆ ಒಡೆದು 1000 ಹೋಳಾಗತ್ತೆ. ಎಂಥ ಕಠಿಣ ನೋಡಿ. ಕಡೆಗ ಬೇತಾಳ ಅವನು ರಾಜ ಉತ್ತರ ಕೊಟ್ಟ, ಮುಖವೇ ಪ್ರಧಾನವಾದದ್ದು, ಯಾವ ತಲೆಯನ್ನು ಫಿಕ್ಸ್ ಮಾಡಿದ್ದಾರೆ ಆ ತಲೆ ಉಳ್ಳವನ ಜೊತೆಗೆ ಸಂಸಾರವನ್ನು ಮಾಡಬೇಕು ಅಂತ. ಉತ್ತಮಾಂಗ, ಉತ್ತಮಾಂಗ ಅಂದರೆ ತಲೆ. ಉತ್ತಮಾಂ ಗತಿಂ ಅನ್ನೋದನ್ನು ಉತ್ತಮಾಂಗ ತಲೆ, ತಿ ಅಂದರೆ ಆನಂದ. ಇಷ್ಟೆಲ್ಲ ಕೊಟ್ಟಂತಹ ಬಲಿಚಕ್ರವರ್ತಿಯ ಉತ್ತಮಾಂಗ ಅಂದರೆ ತಲೆಯಲ್ಲಿರುವ ತಿ ಅಂದರೆ ಆನಂದಕ್ಕೆ ಲವಲೇಶವೂ ಕೊರತೆ ಇಲ್ಲ. ನಾನು 3 ಪಾದ ಕೊಡ್ತೀನಿ ಅಂತಿದ್ದು, ಈ ವಾಮನಾಚಾರ ಸರಿ ಇಲ್ಲಪ್ಪ, ದೊಡ್ಡದಾಗಿ ಬೆಳೆದ್ರು ಮಾಡಿದ್ರು ಅನ್ಯಾಯ, ಇನ್ನೆಂದು ದಾನಾಗಿನ ಕೊಡ್ತೀನಿ ಅಂತ ಈ ಆಚಾರಗಳಿಗೆ ಹೇಳಲೇಬಾರದು. ಒಂದು ಮಾತು ಇಲ್ಲ. ತಲೆಯಲ್ಲಿ ಆನಂದವೇ ಆನಂದ. ನನ್ನ ಭಾಗ್ಯ, ನನ್ನ ಮನೆಯವರೆಗೂ ದೇವರು ಬಂದ, ಅವನ ತಲೆಯಲ್ಲಿ ಆನಂದಕ್ಕೆ ಕೊರತೆಯೇ ಇಲ್ಲ ಅಲ್ವಾ ಸ್ವಾಮಿ? ದೇವರನ್ನು ಪ್ರಶ್ನೆ ಮಾಡ್ತೀಯಾರಂತ ಬ್ರಹ್ಮದೇವರು. ಉತ್ತಮಾಂ ಗತಿಂ ಉತ್ತಮಾಂಗಸ್ಯ ತಿಹಿ. ಅವನ ತಲೆಯಲ್ಲಿ ಆನಂದದ ಕೊರತೆ ಇಲ್ಲ, ನಿನಗೆ ದಾನ ಮಾಡಿ ಆನಂದದಿಂದ ಇದ್ದಾನೆ. ಅತ್ಯುತ್ತಮಾಂ ಗತಿಮಸೌ ಭಜತೆ ತ್ರಿಲೋಕಿಂ ದತ್ವಾನ ವಿಕ್ರಮನಃ ಕಥಂ ಆರ್ಥಿಂ ರುಚೇತ್. ಸ್ವಾಮಿ ಅವನು ಹೇಗೆ ದುಃಖವನ್ನು ಹೊಂದುತ್ತಾನೆ ಅಲ್ಲ, ಇಲ್ಲಿ ಅವರು ಹೇಳಿದ್ದೇನೆಂದರೆ ಅವನ ತಲೆಯಲ್ಲಿ ಯಾವ ತರಹದ ಗೊಂದಲ ಇಲ್ಲದೇ ಇದ್ದದ್ದರಿಂದ ಅವನು ಎಂದೂ ದುಃಖವನ್ನು ಪಡೋದಿಲ್ಲ. ಕಥಂ ಆರ್ಥಿಂ ರುಚೇತ್ ನ ಕಥಮಪಿ. ಹೀಗೆ ಅದನ್ನು ತಿರುಗಿಸ್ಬಿಟ್ರು ಸತ್ಯಧರ್ಮರು. ಬ್ರಹ್ಮದೇವರು ಪ್ರಶ್ನೆ ಮಾಡಿಲ್ಲ, ಹೀಗಲ್ವಾ ನಿನ್ನ ಅಭಿಪ್ರಾಯ? ಅವನು ಇಷ್ಟೆಲ್ಲ ದಾನ ಮಾಡಿದರೂ ಅವನ ತಲೆಯಲ್ಲಿ ಬೇಸರ ಇಲ್ಲದೇ ಇದ್ದದ್ದರಿಂದ ಅವನಿಗೆ ನೀನು ಒಳ್ಳೆಯದನ್ನೇ ಮಾಡ್ತೀಯಲ್ವಾ ನಮ್ಮಪ್ಪ? ಓ ಬ್ರಹ್ಮ, ಸರಿಯಾಗಿ ಅರ್ಥ ಮಾಡಿಕೊಂಡು. ಆದರೂ
ಜಗತ್ತಿಗೆ ತಿಳಿಸ್ಬೇಕಲ್ಲ, ನಾನು ಯಾಕೆ ಅವನ ತಲೆ ಮೇಲೆ ಪಾದ ಇಡ್ತೇನೆ ಅಂತ. ಎಷ್ಟೋ ಜನ್ಮದ ಸಾಧನೆಯಿಂದ ಮನುಷ್ಯ ಮೇಲೆ ಬಂದಿರ್ತಾನೆ. ಮೇಲೆ ಬಂದಾಗ ಏನಾಗತ್ತೆ, ಸ್ವಲ್ಪ ದುಡ್ಡು, ಇನ್ಫ್ಲೂಯೆನ್ಸು, 10 ಜನ ಇವನಿಗೆ ಜಯಕಾರ ಹಾಕೋದು, ತಲೆ ನಿಲ್ಲೋದು ಕಷ್ಟ. ದೇವರ ಭಕ್ತರನ್ನು ತಿರಸ್ಕಾರ ಮಾಡಿ ಮತ್ತೆ ಕೆಳಗೆ ಬೀಳ್ತಾನೆ. ನನ್ನ ಭಕ್ತರು ಕೆಳಗೆ ಬೀಳಬಾರದು. ಬ್ರಹ್ಮಣ್ಯಮನುಗೃಹಾಮಿ ತದ್ವಿತ್ತಂ ವಿಧುನೋಮ್ಯಹಂ ಯನ್ಮದ ಪುರುಷ ಸ್ತಬ್ಧ ಲೋಕಂ ಮಾಂಚ ಅವಮನ್ಯತೆ. ಅವನು ಹಾಳಾಗಬಾರ್ದು. ಹಾಳಾಗಲಿಕ್ಕೆ ಕಾರಣ ಹಣ ಅಲ್ವಾ? ಹಣ ಆಗಿದ್ದರೆ, ಹಣ ಇದ್ದವರೆಲ್ಲ ಹಾಳಾಗ್ತಾರೆ ಅಂತಲ್ಲ, ಸಾಮಾನ್ಯವಾಗಿ ಹಣ ಇದ್ದರೆ ಹಾಳಾಗುವ ಸಾಧ್ಯತೆ ಇದೆ. ನಾನು ಅದನ್ನು ಅವನಿಂದ ಕಿತ್ಕೋತೇನೆ. ಪುರಂದರದಾಸರ ಕಥೆಯಲ್ಲಿ ಕೇಳ್ತೇವೆ, ಯಸ್ಯಾನುಗ್ರಹಮಿಚ್ಛಾಮಿ ತಸ್ಯ ವಿತ್ತಂ ಹರಾಮ್ಯಹಂ. ನನ್ನ ಕೂಸನ್ನು ನಾನು ಬಿಟ್ಕೊಡೋದಿಲ್ಲ, ನಾನು ಅವನನ್ನು ಉದ್ಧಾರ ಮಾಡ್ತೇನೆ. ಅವನ ತಲೆಯ ಮೇಲೆ ಪಾದವನ್ನು ಇಟ್ಟು ಸುತಲ ಲೋಕದಲ್ಲಿಡ್ತೇನೆ ಅಂಥೇಳಿ ದೇವರು ಯಜ್ಞಶಾಲೆಗೆ ಬಂದ. ಶುಕ್ರಾಚಾರ್ಯರೇ ಪೂರ್ಣಾಹುತಿ ಹಾಕ್ರಿ. ಅವ್ರು ಅಳತಾ ಕೂತರು. ಸ್ವಾಮಿ ದಾನ ಕೊಡ್ತೀನಿ ಅಂದರೆ ಬೇಡ ಅಂತ ತಡೆದೆ. ಕ್ಷಮಿಸ್ತೀಯ? ಇಲ್ಲ, ನೀವು ಶಿಷ್ಯ ವಾತ್ಸಲ್ಯದಿಂದ ಮಾಡಬೇಕಾದದ್ದೇ ಮಾಡಿದ್ರಿ. ಸರಿ, ಪೂರ್ಣಾಹುತಿ. ಇನ್ನೆಲ್ಲಿ ಪೂರ್ಣಾಹುತಿಯೋ? ಮಧ್ಯೆ ಮಂತ್ರ ತಂತ್ರ ಸ್ವರವರ್ಣ ಲೋಪದೋಷ ಪ್ರಾಯಶ್ಚಿತ್ತಾರ್ಥಂ ನಾಮತ್ರಯ ಮಂತ್ರ ಜಪಂ ಕರಿಷ್ಯ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂದರೆ ಪರಿಪೂರ್ಣ ಆಗತ್ತೆ. ಆ ಅಚ್ಯುತನೇ ನೀನು ಇಲ್ಲಿ ಬಂದಾಗ ನಮ್ಮ ಬಲಿ ತುಂಬ ಪುಣ್ಯಾತ್ಮನೋ. ಪೂರ್ಣಾಹುತಿ ಏನು ಬೇಡ, ಹಾಗೆಲ್ಲ ಬೇಡ, ಪೂರ್ಣ ಆಗಬೇಕು. ನಾ ಏನೋ ಇಲ್ಲಿ ಬಂದೇ ಏನೇ, ಮುಂದೆ ಅದನ್ನೇ ಸಂಪ್ರದಾಯ ಹಾಕ್ಕೊಂಡ್ಬಿಡ್ತಾರೆ. ದೊಡ್ಡವರು ಬಂದಾಗ ಪೂರ್ಣಾಹುತಿ ಇಲ್ಲ, ಕೊಬ್ಬರಿ ಗಿಟ್ಟಕ್ಕೆ ಮುರಿದು ಬಾಯಿಗೆ ಹಾಕ್ಕೊಂಬೋದು ಅಂತ. ನೋ. ನಿಜವಾಗಲೂ ದೇವರ ನಾಮಸ್ಮರಣೆ ನಮ್ಮೆಲ್ಲ ಪಾಪಗಳನ್ನು ದೂರ ಮಾಡುತ್ತೆ. ಅದನ್ನಾದರೂ ಸರಿಗೆ ಹೇಳಬೇಕು. ಮಂತ್ರಗಳಲ್ಲಿ ಲೋಪದೋಷ ಆಗಿರುತ್ತೆ. ಮಧ್ಯೆ ಮಂತ್ರ ತಂತ್ರ ಸ್ವರವರ್ಣ ಲೋಪದೋಷ ಪ್ರಾಯಶ್ಚಿತ್ತಾರ್ಥಂ ಅದನ್ನೂ ಕೆಲವರು ಸ್ಪೀಡಾಗಿ ಹೇಳಿ ಅದರ ಲೋಪಕ್ಕೆ ಇನ್ನೊಂದು ಸಲ ಅನ್ಬೇಕು. ಮಧ್ಯೆ ಮಂತ್ರ ಅಂದರು. ಏನು ಮಧ್ಯೆ ಮಂತ್ರ ಅಂದರೆ ಅಚ್ಯುತೋ ಯೋ ಗುಣೈ ನಿತ್ಯಮೇವಾಖಿಲೈ ಪ್ರಚ್ಯುತೋ ಅಶೇಷದೋಷೈ ಸದಾ ಪೂರ್ತಿತಃ ಉಚ್ಯತೆ ಸರ್ವವೇದೋರ್ವಾದೈರಜಃ ಸ್ವರ್ಚಿತೋ ಬ್ರಹ್ಮ ರುದ್ರೇಂದ್ರ ಪೂರ್ವೈ ಸದಾ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ನಾವು ಕರ್ಮದಲ್ಲಿ ಲೋಪ ಮಾಡಿದ್ದನ್ನು ಈ ರೂಪಗಳು ಅಥವಾ ಈ ಉಚ್ಚಾರಣೆ ಹೇಗೆ ಬಗೆಹರಿಸುತ್ತೆ ಅಂದರೆ ಅದರ ಅರ್ಥವನ್ನು ತಿಳಿದಾಗ ಬಗೆಹರಿಯುತ್ತೆ. ಅಚ್ಯುತ, ಚ್ಯುತಿ ಅಂದರೆ ನಾಶ. ನಾಶ 3 ತರಹ. ಯಾವ ದೇಶದಲ್ಲಿ ಮಾಡಬೇಕೋ ಅಲ್ಲಿ ಮಾಡಿಲ್ಲ, ಪ್ರದೇಶ ವಿಶೇಷ. ಅದಕ್ಕೆ ಪುಣ್ಯ ಬೇರೆ ಬೇರೆ ವೇರಿ ಆಗ್ತಾ ಹೋಗುತ್ತೆ. ಮಾಡುವ ಜಪವನ್ನು ದೇವರ ಪೂಜೆಯನ್ನು ಗೋಷ್ಠದಲ್ಲಿ ಮಾಡಿದರೆ ತುಂಬ ಪುಣ್ಯ. ಗೋವುಗಳನ್ನು ಕಟ್ಟೋ ಜಾಗ. ಹೀಗೆ ಆಚಾರ್ಯರು ಸದಾಚಾರ ಸ್ಮೃತಿಯಲ್ಲೇ ಹೇಳ್ತಾ ಕಡೆಗೆ ಅನಂತಂ ವಿಷ್ಣು ಸನ್ನಿಧೌ, ದೇವರ ಸನ್ನಿಧಾನದಲ್ಲಿ ಅಂದರೆ ಶಾಲಿಗ್ರಾಮ ದೇವರ ಮನೆ. ನಾವು ಒಂದು ವೇಳೆ ಮಾಡುವ ಪೂಜೆಯೋ ಸಂಧ್ಯಾವಂದನೆಯೋ ದೇವರ ಮನೆ ಚಿಕ್ಕದಿರುತ್ತೆ, ಒಬ್ಬರು ಪೂಜೆ ಮಾಡ್ಬೋದು, ಇನ್ನೊಬ್ಬ ಹಾಲಲ್ಲಿ ಮಾಡ್ತಾನೆ, ಪುಣ್ಯ ಉಂಟು. ಇನ್ನು ಕೆಲವರು ಬೇಕಂತ ಹಾಲಿಗೆ ಬಂದು ಮಾಡ್ತಾರೆ. ಯಾಕೆ ಅಂದರೆ ಎರಡೂ ಆಗಲಿ ಅಂತ, ಸೀರಿಯಲ್ಲೂ ಆಗಲಿ ಸಂಧ್ಯಾವಂದನೂ ಆಗಲಿ ಅಂತ. ಎರಡೂ ಬಗೆಹರಿಯಲ್ಲ. ಅದು 1000 ಎಪಿಸೋಡ್ ಬರುತ್ತೆ, ಇವೊಂದು ಎಲ್ಲಿ ಏನು ಬಿಟ್ಟನೋ ಗೊತ್ತಾಗಲ್ಲ. ದೇಶ, ಕಾಲ, ಗುಣ, ಈ 3ರಲ್ಲಿ ಲೋಪ ಇರುತ್ತೆ. ಗುಣ, ಭಕ್ತಿ ಅನ್ನೋ ಗುಣ ಇರಬೇಕು. ದೇಶ, ಪ್ರದೇಶ ವಿಶೇಷ. ಕಾಲ, ಸಕಾಲದಲ್ಲಿ ಮಾಡಬೇಕಲ್ಲ. ಸ್ನಾನ ಸೂರ್ಯೋದಯದ ಮುಂಚೆ, ಸಂಧ್ಯಾವಂದನೆ ಅರ್ಘ್ಯ ಸೂರ್ಯೋದಯದ ಮುಂಚೆ. ಪ್ರತಿಯೊಂದಕ್ಕೂ ಒಂದು ಕಾಲ ಇದೆ. ನಾವು ಕಾಲವನ್ನು ಮೀರಿದ್ದೇವೆ, ದೇಶ ಪ್ರದೇಶ ವಿಶೇಷವನ್ನು ಮೀರಿರ್ತೇವೆ. ಗುಣ ದೇವರೇ ದಿಕ್ಕು. ಹಾಗಾದರೆ ಈ ದೋಷಗಳು ಪರಿಹಾರ ಈ 3 ರೂಪದ ಚಿಂತನೆ, ಈ 3 ರೂಪದ ಅರ್ಥಚಿಂತನೆಯಿಂದ. ಅಚ್ಯುತ, ಅನಂತ, ಗೋವಿಂದ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.